ಪರಪ್ಪನ ಅಗ್ರಹಾರ ಜೈಲಲ್ಲಿ ಡಿ ಗ್ಯಾಂಗ್ಗೆ ರಾಜ್ಯಾತಿಥ್ಯ ಪ್ರಕರಣ ಸಂಬಂಧಪಟ್ಟಂತೆ ಜೈಲಲ್ಲಿ ಫೋಟೋ ತೆಗೆದವರು ಯಾರು ಅನ್ನೋದೇ ಈಗ ಸಸ್ಪೆನ್ಸ್. ಹೆಚ್ಚು ಭದ್ರತೆ ಇರೋ ಬ್ಯಾರಕ್ ಬಳಿಯೇ ತೆಗೆದಿದ್ದಂತ ಫೋಟೋ. ಹಾಗಿದ್ರೆ ಯಾರು ಈ ಫೋಟೋನ ತೆಗೆದಿದ್ದಾರೆ ಅನ್ನೋದು ಸಾಕಷ್ಟು ಒಂದು ಸಸ್ಪೆನ್ಸ್. ಒಂದು ಹೆಸರು ಕೂಡ ಈಗ ಕೇಳಿ ಬರ್ತಾ ಇತ್ತು, ಗೊತ್ತಿಲ್ಲ, ಈಗೇನೋ ಸಸ್ಪೆನ್ಸ್ ಅಂತ ಹೇಳ್ತಿದ್ದಾರೆ. ಹೆಚ್ಚು ಭದ್ರತೆ ಇರೋ ಬ್ಯಾರಕ್ ಬಳಿಯೇ ಈ ಒಂದು ಫೋಟೋನ ತೆಗೆದಿದ್ರಂತೆ. ಮೊದಲು ರೌಡಿ ಶೀಟರ್ ವೇಲು ಫೋಟೋ ತೆಗೆದಿದ್ದ ಅಂತ ಹೇಳಲಾಗ್ತಾ ಇತ್ತು, ಈಗ ಸಸ್ಪೆನ್ಸ್ ಅಂತ ಹೇಳ್ತಿದ್ದಾರೆ. ಆದ್ರೀಗ ನಾನ್ ಫೋಟೋವನ್ನ ತೆಗ್ದೇ ಇಲ್ಲ ಅಂತ ವೇಲು ಹೇಳ್ತಾ ಇದ್ದಾರೆ, ನಾನ್ ತೆಗ್ದೇ ಇಲ್ಲ ಈ ಫೋಟೋನ ಅಂತ. ಹೀಗಾಗಿ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಹಾಗಿದ್ರೆ ಯಾರು ತೆಗ್ದಿರೋದು ಫೋಟೋನ, ಯಾರು ತೆಗ್ದಿರಬಹುದು? ಇದ್ರ ಬಗ್ಗೆ ಪೊಲೀಸರು ತನಿಖೆನ ಮಾಡ್ತಿದ್ದಾರೆ. ಮೊದಲು ವೇಲು ಅಂತ ಹೇಳ್ತಿದ್ರು, ರೌಡಿ ಶೀಟರ್ ವೇಲು. ಆದ್ರೆ ವೇಲು ಅಲ್ಲ, ನಾನ್ ತೆಗ್ದೇ ಇಲ್ಲ ಫೋಟೋ ಅಂತ ಹೇಳ್ತಿದ್ದಾನೆ. ವೇಲುನೇ ತೆಗೆದ್ನೋ, ಇನ್ ಯಾರು ತೆಗೆದ್ರೋ ಗೊತ್ತಿಲ್ಲ. ಆದ್ರೆ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ರಾಜ್ಯಾತಿಥ್ಯದ ಫೋರ್ಟ್ ಭೇದಿಸೋದೆ ಇದೀಗ ಪೊಲೀಸರಿಗೆ ದೊಡ್ಡ ಸವಾಲ್. ಫೋಟೋ ವಿಚಾರ ನನಗೂ ಗೊತ್ತಿಲ್ಲ ಅಂತಿದ್ದಾನೆ ನಾಗ. ಹೀಗಾಗಿ 3 ಬ್ಯಾರಕ್ಗಳಲ್ಲಿ ವಿಚಾರಣಾಧೀನ ಕೈದಿಗಳನ್ನ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಈವರೆಗೂ ಅಧಿಕಾರಿಗಳಿಂದ ಸುಮಾರು 120 ಕೈದಿಗಳನ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ನಾವು ಫೋಟೋ ತೆಗೆದಿಲ್ಲ ಅಂತ ಕೈದಿಗಳು ಹೇಳ್ತಿದ್ದಾರೆ. ಯಾಕಂದ್ರೆ ಮೊಬೈಲ್ ಅನ್ನ ಬಳಕೆ ಮಾಡೋಂಗಿಲ್ಲ. ಹಾಗಿದ್ರೆ ಇನ್ನು ಹೇಗೆ ಫೋಟೋ ತೆಗೆದಿರ್ತಾರೆ? ಹಾಗಿದ್ರೆ ಯಾರ ಬಳಿ ಮೊಬೈಲ್ ಇದೆ, ಯಾರು ಫೋಟೋ ತೆಗೆದಿದ್ದು? ಈ ಒಂದು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಎಲ್ಲರೂ ಕೂಡ ಅನ್ಕೊಂಡಿದ್ರು ರೌಡಿ ಶೀಟರ್ ವೇಲು ಫೋಟೋ ತೆಗೆದಿದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ವೇಲು ಅಲ್ಲ ಅಂತ ಈಗ ಹೇಳ್ತಿದ್ದಾರೆ. ಹಾಗಿದ್ರೆ ಯಾರು ಫೋಟೋ ತೆಗೆದಿರೋದು, ಏನು, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಮಂಜುನಾಥ್? ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಜೊತೆಗೆ ವಿಲ್ಸನ್ ನಾಗ ಅಂಡ್ ಟೀಮ್ಗೆ ಸಿಗ್ತಾ ಇದ್ದಂಥ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲಾಗಿದ್ದಂಥ 3 FIRಗಳ ಪೈಕಿ 2 FIRಗಳಲ್ಲಿ ಏನು ಆರೋಪ ಮಾಡಿದ್ರು ಅದು ಸಾಬೀತಾಗಿದೆ. ಆದರೆ ಇಲ್ಲಿ ರಾಜ್ಯಾತಿಥ್ಯ ಪ್ರಕರಣದ ಜೊತೆಗೆ ಫೋಟೋ ಕ್ಲಿಕ್ಕಿಸಿದಂಥ ಒಂದು ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಫೋಟೋವನ್ನು ಕ್ಲಿಕ್ ಮಾಡಿದ್ರು, ಮೊಬೈಲ್ ಹೇಗೆ ಬಂತು ಅನ್ನೋ ಒಂದು ರಹಸ್ಯವನ್ನು ಭೇದಿಸೋದಕ್ಕೆ ಸದ್ಯ ಈ ತನಿಖಾಧಿಕಾರಿಗಳಿಗೆ ಒಂದು ಸವಾಲಾಗಿರ್ತಕ್ಕಂಥದ್ದು. ಒಟ್ಟು 3 ಬ್ಯಾರಕ್ನಲ್ಲಿ 300 ಜನ ವಿಚಾರಣಾಧೀನ ಕೈದಿಗಳಿದ್ದಾರೆ. ಅದರಲ್ಲಿ ವಿಲ್ಸನ್ ಗಾರ್ಡನ್ನ ನಾಗನ ಒಂದು ಟೀಮ್ ಇದೆ, ಜೊತೆಗೆ ಡಬಲ್ ಮೀಟರ್ ಮೋಹನನ ಒಂದು ಟೀಮ್ ಇದೆ, ಜೊತೆಗೆ ಬೇಕರಿ ರಘು ಟೀಮ್ ಇದೆ. ಮತ್ತೊಂದು ಬ್ಯಾರಕ್ನಲ್ಲಿ ಶಂಕಿತ ಉಗ್ರರು ಏನಿದ್ದಾರೆ ಅವರು ಇದ್ದಾರೆ. ಇಲ್ಲಿ ಅದರಲ್ಲಿ ಮತ್ತೊಂದು ಬ್ಯಾರಕ್ನಲ್ಲಿ ದರ್ಶನನ್ನು ಹಾಕಿದ್ರು. ಒಟ್ಟು 3 ಬ್ಯಾರಕ್ನಲ್ಲಿ ವಿಂಗಡಣೆ ಮಾಡಿ ಈ ಎಲ್ಲ ವಿಚಾರಣಾಧೀನ ಕೈದಿಗಳನ್ನು ಒಟ್ಟು 300 ಜನ ವಿಚಾರಣಾಧೀನ ಕೈದಿಗಳಿರೋದು. ಆದರೆ ಇಲ್ಲಿ ಫೋಟೋ ಕ್ಲಿಕ್ಕಿಸಿದಂಥ ಪ್ರಕರಣದಲ್ಲಿ ವಿಲ್ಸನ್ ನಾಗ, ದರ್ಶನ್ ಜೊತೆಗೆ ಕುಳ್ಳಸೀನಾ ಈತ ಸಜಾ ಕೈದಿ, ಜೊತೆಗೆ ಏನು ರೌಡಿ ಶೀಟರ್ ಅಂತ ವೇಲು, ಇವರ ಒಂದು ಟೀಮ್ ಏನಿತ್ತು ಅವರು ಫೋಟೋವನ್ನು ಕ್ಲಿಕ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿ ಮೊದಲಿಗೆ ತನಿಖಾಧಿಕಾರಿಗಳು ಸಿಕ್ಕಿತ್ತು. ಆದರೆ ಅಸಲಿ ವಿಚಾರಣೆಗೆ ಹಿಡಿದಾಗ ವೇಲು ಏನು ತಾನು ಬಳಸ್ತಾ ಇದ್ದಂಥ ಮೊಬೈಲನ್ನು ಒಡೆದು ಅಲ್ಲಿನ ಶೌಚಾಲಯದಲ್ಲಿ ಫ್ಲಶ್ ಮಾಡಿದ್ದಾನೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದನ್ನು ಈಗ ಏನು ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಫೋಟೋವನ್ನು ಯಾರು ತೆಗೆದ್ರು ಅನ್ನೋ ಒಂದು ರಹಸ್ಯ ಮಾತ್ರ ಇನ್ನೂ ಬಯಲಿಗೆ ಬಂದಿಲ್ಲ. ಯಾರನ್ನ ವಿಚಾರಣೆ ಮಾಡಿದ್ರು ನಾವು ಫೋಟೋ ತೆಗೆದಿಲ್ಲ ಅಂತಕ್ಕಂಥ ಉಡಾಫೆ ಉತ್ತರವನ್ನು ಈಗ ತನಿಖಾಧಿಕಾರಿಗಳ ಮುಂದೆ ಕೊಡ್ತಾ ಇದ್ದಾರೆ. ಹಾಗಾಗಿ 300 ಜನ ಆರೋಪಿಗಳು ಅಂದರೆ ವಿಚಾರಣಾಧೀನ ಕೈದಿಗಳೇನಿದ್ದಾರೆ ಅದರಲ್ಲಿ ಎಲ್ಲರನ್ನೂ ವಿಚಾರಣೆ ಮಾಡಬೇಕು, ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಅಂತ ಒಂದು ತೀರ್ಮಾನ ತೆಗೆದುಕೊಂಡು ಈಗ ಒಟ್ಟು 120 ಜನ ವಿಚಾರಣಾಧೀನ ಕೈದಿಗಳನ್ನು ತನಿಖಾಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಅವ್ರು ಯಾರು ಸಹ ನಾವು ಫೋಟೋ ತೆಗೆದಿಲ್ಲ ಅಂತಕ್ಕಂಥ ಉತ್ತರವನ್ನೇ ಕೊಡ್ತಾ ಇದ್ದಾರೆ. ಇನ್ನು ವಿಲ್ಸನ್ ಗಾರ್ಡನ್ ನಾಗನನ್ನು ವಿಚಾರಣೆ ಮಾಡಿದ್ದಾರೆ. ಆತ ನನಗೂ ಫೋಟೋಗೂ ಸಂಬಂಧನೇ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ತನಿಖಾಧಿಕಾರಿಗಳ ಮುಂದೆ ಕೊಟ್ಟಿದ್ದಾರೆ. ಜೊತೆಗೆ ದರ್ಶನ್ ಈ ಹಿಂದೆ ವಿಚಾರಿಸಿದ್ರು, ನನಗೆ ಗೊತ್ತಿಲ್ಲ, ಯಾರೊಬ್ರು ಬಂದ್ರು, ಸೆಲೆಬ್ರಿಟಿ ಇದ್ದೀರಾ, ನಾನು ನಿಮ್ಮ ಫ್ಯಾನು ಅಂತಂದ್ರು. ಹಾಗಾಗಿ ಅವರು ಒಂದು ಫೋಟೋ ತೆಗೆದುಕೊಳ್ತಿದ್ರು, ವಿಡಿಯೋ ಕಾಲ್ ಮಾಡಿದ್ರು, ನಾನು ಆಯ್ ಮಾಡಿದೆ ಅಷ್ಟೇ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಸದ್ಯ ಈಗ 120 ಜನರನ್ನ ವಿಚಾರಣೆ ಮಾಡಿದ್ದಾರೆ. ಉಳಿದಂಥ 180 ಜನ ವಿಚಾರಣಾಧೀನ ಕೈದಿಗಳನ್ನು ವಿಚಾರಣೆ ಮಾಡೋದಕ್ಕೆ ಈ ತನಿಖಾ ತಂಡ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸಿದೆ. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.